ರನ್ಯಾ ಅರೆಸ್ಟ್ ವಿಚಾರವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈಗ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಏರ್ಪೋರ್ಟ್ಗೆ ರನ್ಯಾಳ ಸ್ವಾಗತಕ್ಕೆ ಕಾನ್ಸ್ಟೇಬಲ್ ಒಬ್ರು ಬಂದಿರ್ತಾರೆ. ಅಷ್ಟರ ಮಧ್ಯೆ ಈಕೆಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇರ್ತಾರೆ. ಡಿಆರ್ಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ಡಿಆರ್ಐ ಅಧಿಕಾರಿಗಳ ಕೈಗೆ ರನ್ಯಾ ಲಾಕ್ ಆಗಿಬಿಟ್ಟಿರ್ತಾಳೆ. ರನ್ಯಾ ಲಾಕ್ ಆಗ್ತಾ ಇದ್ದಂತೆ ಅಧಿಕಾರಿಗಳತ್ತ ಕಾನ್ಸ್ಟೇಬಲ್ ಒಟ್ಟು ಮಾಡ್ತಾರೆ. ಅಧಿಕಾರಿ ಸೂಚನೆ ಹಿನ್ನೆಲೆ ಬಂದಿದ್ದಾಗಿ ಕಾನ್ಸ್ಟೇಬಲ್ ಆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಕಾನ್ಸ್ಟೇಬಲ್ಗೆ ಸೂಚನೆ ಕೊಟ್ಟ ಹಿರಿಯ ಅಧಿಕಾರಿ ಹಾಗಾದ್ರೆ ಯಾರು? ಒಬ್ಬ ಕಾನ್ಸ್ಟೇಬಲ್ ಹೋಗಿ ಈಕೆಯನ್ನ ಬರ್ಮಾಡ್ಕೊಂಬನ್ನಿ ಅಥವಾ ಸ್ವಾಗತಿಸಿ ಅಂತ ಆ ಕಾನ್ಸ್ಟೇಬಲ್ಗೆ ಯಾವೊಬ್ಬ ಹಿರಿಯ ಅಧಿಕಾರಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಪೊಲೀಸ್ ಅಧಿಕಾರಿಗಳು ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾರಾ? ಈ ಹಿಂದೆನೂ ಈಕೆಗೆ ಸಾಥ್ ಕೊಟ್ಟಿದ್ದಾರಾ ಅನ್ನುವ ಹಲವು ಅನುಮಾನಗಳು ಸದ್ಯಕ್ಕೆ ಸೃಷ್ಟಿಯಾಗ್ತಿವೆ. ಈ ರನ್ಯಾ ತನ್ನ ಮೈ ಮೇಲೆ 3.25% ಬಂಗಾರ ಮತ್ತು ಬ್ಯಾಗ್ನಲ್ಲಿ ಒಂದಿಷ್ಟು ಬಂಗಾರ ತಗೊಂಡು ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಅಲ್ಲಿ ಡೈರೆಕ್ಟರೇಟ್ ರೆವಿನ್ಯೂ ಇಂಟೆಲಿಜೆನ್ಸ್ ಆಫೀಸರ್ ಆಕೆಯನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದ ನಂತರ ಯಾರು ನೀನು, ಇಷ್ಟು ಬಂಗಾರ ಎಲ್ಲಿಂದ ಬಂತು, ಯಾಕೆ ತಂದೆ ಅಂತ ಪ್ರಶ್ನೆ ಮಾಡಿದಾಗ ನಮ್ಮಪ್ಪ DGP ಅನ್ನೋ ಆನ್ಸರ್ ಈಕೆ ಕೊಡ್ತಾಳೆ. ದುಬೈನಿಂದ ಎಮಿರೇಟ್ಸ್ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ರನ್ಯಾ ಬಂದಿದ್ದಾಳೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ರನ್ಯಾ ಸುತ್ತುವರಿತಾರೆ DRI ಅಧಿಕಾರಿಗಳು. ಈ ವೇಳೆ ಅನ್ನೋ ಆತ್ಮವಿಶ್ವಾಸದಿಂದಲೇ ಎಲ್ಲ ಅಧಿಕಾರಿಗಳಿಗೆ ರನ್ಯಾ ಮಾತಾಡ್ತಾಳೆ. ತುಂಬಾನೇ ಕಾನ್ಫಿಡೆಂಟ್ ಆಗಿರಬೇಕು ಅಲ್ಲಿ. ಅದು ಕೂಡ ಡೈರೆಕ್ಟರೇಟ್ ರೆವಿನ್ಯೂ ಇಂಟೆಲಿಜೆನ್ಸ್ ಆಫೀಸರ್ ಅಂತಂದ್ರೆ ಒಂದು ಸಣ್ಣ ಕ್ಲೂ ಸಿಕ್ಕರೂ ಸಾಕು ಆಕೆ ತಗ್ಲಾಕೊಳ್ಳುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ ಅನ್ನೋದನ್ನ ತೋರಿಸುವ ಪ್ರಯತ್ನ ಇದೇ ರನ್ಯಾ ಅಲ್ಲಿ ಮಾಡ್ತಾಳೆ. ತಾನು DGP ಮಗಳು ಅಂತ ಹೇಳ್ತಾಳೆ. ಪೊಲೀಸರು ಕೆಲ ಹೊತ್ತಲ್ಲೇ ನನ್ನ ವೆಲ್ಕಮ್ ಮಾಡೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಅಂತ ಹೇಳ್ತಾಳೆ. ಕೆಲ ಹೊತ್ತಲ್ಲೇ ರನ್ಯಾ ಹೇಳಿದಂತೆ ಏರ್ಪೋರ್ಟ್ಗೆ ಪೊಲೀಸರು ಎಂಟ್ರಿ ಕೊಡ್ತಾರೆ. ಅದರಲ್ಲಿ ಕಾನ್ಸ್ಟೇಬಲ್ ಕೂಡ ಒಬ್ರು. ಅಲ್ಲಿ ಕಾನ್ಸ್ಟೇಬಲ್ ಈಕೆಯನ್ನ ಸುತ್ತುವರೆದಿರುವಂತಹ DRI ಅಧಿಕಾರಿಗಳನ್ನ ಕಂಡು ಅವರು ಕೂಡ ಶಾಕ್ ಒಳಗಾಗ್ತಾರೆ. ಕೂಡಲೇ DRI ತಂಡದಿಂದ ಪೊಲೀಸರು ಹಾಗೂ ರನ್ಯಾಳ ವಿಚಾರಣೆಯನ್ನ ನಡೆಸಲಾಗುತ್ತೆ. ಹಿರಿಯ ಅಧಿಕಾರಿಯ ಸೂಚನೆಯಂತೆ ಬಂದಿದ್ದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗ ತಿಳಿಸ್ತಾರೆ. ಹೀಗಾಗಿ ಪೊಲೀಸರನ್ನ ಅಲ್ಲಿಂದ ವಾಪಸ್ ಕಳುಹಿಸ್ತಾರೆ DRI ಅಧಿಕಾರಿಗಳು. ಈಕೆಯ ಹಿಸ್ಟ್ರಿ ಹೀಗಿದೆ, ಈಕೆ ಇಷ್ಟು ಪ್ರಮಾಣದಲ್ಲಿ ಬಂಗಾರ ತಗೊಂಡು ಬಂದಿದ್ದಾಳೆ, ಇದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ, ನೀವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಏರ್ಪೋರ್ಟ್ನಿಂದ ಪೊಲೀಸರು ಹೊರಡ್ತಾರೆ. ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗೂ DRI ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಪೊಲೀಸ್ ಅಧಿಕಾರಿಯ ಆಜ್ಞೆ ಮೇರೆಗೆ ಈಕೆಯನ್ನ ವೆಲ್ಕಮ್ ಮಾಡೋದಕ್ಕೆ ಪೊಲೀಸರು ಬಂದಿದ್ರು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.